ಯಾಕಮ್ಮ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಾನೇ ಮನೆಗೆ ಹೋಗಿ ನೆಮ್ಮದಿಯಾಗಿ ಫೋನ್ ಮಾಡಿಬಿಟ್ಟು ಮಾತಾಡೋಣ ಅಂತ ಕಟ್ ಮಾಡ್ತಿದ್ದೆ ಅಷ್ಟೇ. ಏನಿವಾಗ? ಪದೇ ಪದೇ ಫೋನ್ ಮಾಡಿ ಸಾಯಿಸ್ತಾ ಇದ್ದಾರೆ. ನನಗಂತೂ ಇವ್ರು ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ. ಇವತ್ತು ಅದೇನು ಮಾತಾಡಿ ಕ್ಲಾರಿಫಿಕೇಷನ್ ಕೊಡಬೇಕೋ ಎಲ್ಲದೂ ಕೊಟ್ಬಿಡ್ತೀನಿ. ಅಲ್ಲ, ನಾನು ಅಂಥದ್ದು ಏನು ಮಾಡ್ತಿದ್ದೀನಿ? ನಾನು ಇವ್ರಿಗೋಸ್ಕರನೇ ತಾನೇ ಇಷ್ಟೊಂದು ಕಷ್ಟಪಟ್ಟು ದುಡಿತಿರೋದು. ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಇವರಿಗೆ ನಾನು ಅರ್ಥ ಆಗಿಲ್ಲ ಅಂದರೆ ಬೇರೆಯವ್ರ ಕಣ್ಣಿಗೆ ಹೇಗೆ ಕಾಣ್ತಿದ್ದೀನೋ ನಿಜ ಗೊತ್ತಾಗ್ತಿಲ್ಲ. I want to answer for all their questions today. ಯಾಕಮ್ಮ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಾನೇ ಮನೆಗೆ ಹೋಗಿ ನೆಮ್ಮದಿಯಾಗಿ ಫೋನ್ ಮಾಡಿಬಿಟ್ಟು ಮಾತಾಡೋಣ ಅಂತ ಕಟ್ ಮಾಡ್ತಿದ್ದೆ ಅಷ್ಟೇ. ಏನಿವಾಗ? 8 ಗಂಟೆ ಆಯಿತು, ಇನ್ನೂ ಮನೆಗೆ ಹೋದ್ನಾ ಇಲ್ವಾ ಅಥವಾ ಬೀದಿ ಸುತ್ತಾ ಇದ್ದೀನಾ ಅಂತ ಫೋನ್ ಮಾಡಿದ್ಯಾ? ನಿನಗೆ ನಾನು ಮನೆಗೆ ಸೇಫ್ ಆದ್ನಾ? ಅಮ್ಮ, ನನಗೂ 23 ವರ್ಷ ಆಗಿದೆ. ಮನೆ ಬಿಟ್ಟು ಆಚೆ ಇದ್ದೀನಿ. ಎಲ್ಲ ಜವಾಬ್ದಾರಿಗಳನ್ನ ನಾನೇ ತೊಗೊಂಡಿದ್ದೀನಿ. ಅಂದಮೇಲೆ ಜವಾಬ್ದಾರಿಯಿಂದ ಮನೆಗೆ ಹೋಗಬೇಕಾ ಬೇಡವಾ ಅನ್ನೋದು ಕೂಡ ನನಗೆ ಗೊತ್ತು. ನಿನಗೆ ನಾನು ಕರೆಕ್ಟ್ ಟೈಮಿಗೆ ಮನೆಗೆ ರೀಚ್ ಆದ್ನಾ ಅಥವಾ ಯಾರಾದರೂ ಕಷ್ಟದಲ್ಲಿ ಸಿಗಾಕೊಂಡ ಅನ್ನೋ ಟೆನ್ಷನ್ ಇಲ್ಲ ನನಗೆ. ನಾನು ಹೆಣ್ಣು ಹುಡುಗಿ ಕರೆಕ್ಟ್ ಟೈಮಿಗೆ ಮನೆಗೆ ರೀಚ್ ಆಗಬೇಕು ಅಷ್ಟೇ ಅನ್ನೋ ಭಯ, ಡೌಟ್. ಅದು ಬಿಟ್ಟರೆ ಇಲ್ಲಿ ಯಾವ ಪ್ರೀತಿ ಕಾಳಜಿ ಏನೂ ಇಲ್ಲ. ಈ ಜಾಗದಲ್ಲಿ ಅಣ್ಣ ಇದ್ದಿದ್ರೆ ಹೀಗೆ ಮಾಡ್ತಿದ್ದೆ ಇಲ್ಲ ತಾನೆ? ಕಾಲ್ ಮಾಡಿ ತಿಂದ್ಯಾ ಮೊನ್ನೆ, ಏನು ಮಾಡ್ತಿದ್ಯಪ್ಪ, ಬೇಗ ಬಾರೋ, ಮನೇಲಿ ಆ ಅಡುಗೆ ಮಾಡಿದ್ದೀನಿ ಈ ಅಡುಗೆ ಮಾಡಿದ್ದೀನಿ ಅಂತ ಮಾತಾಡ್ತಿದ್ದೆ ಹೊರತೋಗಿ ಮನೆಗೆ ಹೋದ್ನಾ ಇಲ್ವಾ ಅಂತ ತಿಳ್ಕೊಂಡಿದ್ದ ತಕ್ಷಣ ಪಟ್ಟಂತ ಕಾಲ್ ಕಟ್ ಮಾಡ್ತಿರ್ಲಿಲ್ಲ. ಸತಿ ಹೇಳಿ ಈ ಥರ ಡೌಟ್ ಪಡ್ಕೊಂಡು ನನಗೆ ಫೋನ್ ಮಾಡಬೇಡ. ನೀನು ಡೌಟ್ ಪಡ್ಕೊಂಡು ನನಗೆ ಫೋನ್ ಮಾಡೋದೇ ಆದರೆ ತಂದೆ ತಾಯಿ ಇದ್ದಾರೆ ಅನ್ನೋದನ್ನ ನಾನು ಮರ್ತೋಗ್ತೀನಿ. ಇಡಮ್ಮ ಫೋನ್ ಸುಮ್ಮನೆ. ಯಾವುದಕ್ಕೂ ಸಂಜಾಯಿಷಿ ಕೊಡೋ ಸಾಕು. ನಿನಗೆ ಏನು ಅನ್ನೋದು ಮುಂಚೆಯಿಂದನೇ ಅರ್ಥ. ತಿಂಗಳು ಮೊದಲನೇ ವಾರ ಬಂದ ತಕ್ಷಣ ಸಂಬಳ ಬರುತ್ತಲ್ಲ, ಅವಾಗ ಮಾತಾಡಿದ್ದಾರೆ. ಇವಾಗ ಯಾಕೆ ಮಾತಾಡ್ತಿಲ್ಲ? ಇವಾಗ ನಿನಗೆ ಬೇಕಾಗಿರೋ ಉತ್ತರ ಒಂದೇ, ನಾನು ಮನೆಗೆ ಹೋದ್ನಾ ಇಲ್ಲ ಹೊರಗಡೆ ಯಾರ ಜೊತೆನಾದ್ರೂ ಸುತ್ತಾಡ್ತಿದ್ದೀನಾ ಅಂತ. ನನ್ನ ಜೊತೆಗೆ ಯಾರೂ ಇಲ್ಲ. ಮಳೆ ಬರ್ತಿತ್ತಮ್ಮ, ಅದಕ್ಕೆ ಲೇಟ್ ಆಯ್ತು. ಏನು ಅರ್ಥ ಆಗ್ತಿಲ್ಲ ಅಂತ. ಬರೀ 8 ಗಂಟೆ ಆಯ್ತು, ಮನೆಗೆ ಹೋದ್ನಾ ಇಲ್ವಾ ಅಂತ ಫೋನ್ ಮಾಡಿ ನನಗೆ ಒಂಥರ ನಾನು ಆರ್ಫನ್ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿದೆ. ನಾನು ಬಿಟ್ಟನ, ನನ್ನ ಹತ್ರ ಖರ್ಚಿಗೆ ದುಡ್ಡಿದ್ಯಾ ಇಲ್ವಾ ಅದಕ್ಕಾದ್ರೂ ಒಂದಿನ ಕೇಳಿದ್ದೀರಾ? ಬರೀ ನಿಮಗೆ ಸಮಾಜದ ಎದುರು ನನ್ನ ಮಗಳು ತಪ್ಪು ಮಾಡಲಿಲ್ಲ ಅಂದರೆ ಸಾಕು, ನಮ್ಮ ಹೆಸರು ಕಳಂಕ ತರಲಿಲ್ಲ ಅಂದರೆ ಸಾಕು ಅನ್ನೋದಷ್ಟೇ ಬೇಕು ಹೊರತಾಗಿ ನನ್ನ ಖುಷಿ, ನನ್ನ ಸಂತೋಷ, ನನ್ನ ಸಮಾಧಾನ, ನನ್ನ ನೆಮ್ಮದಿ ಯಾವತ್ತೂ ನಿಮಗೆ ಬೇಕಾಗಿರಲಿಲ್ಲ ಅಲ್ವಾ?
ಅವಶ್ಯಕತೆ ಇಲ್ಲ. 1ನೇ ತಾರೀಕು ನಾನೇ ನಿಮಗೆ ನನ್ನ ಸಂಬಳದಲ್ಲಿ ದುಡ್ಡನ್ನು ಕಳಿಸ್ತೀನಿ. ನನಗೆ ನನ್ನ ಕಡೆಯಿಂದ ಮೋಸ ಆಗಲ್ಲ. ಒಂದಿನ ನನ್ನ ಮೇಲೆ ಹೋಗಿದ್ರೆ ಒಂದಿನ ನನ್ನ ಮನೆ ಓನರಿಗೆ ಫೋನ್ ಮಾಡಿ ಎಷ್ಟು ಗಂಟೆಗೆ ಬಂದೆ ಎಷ್ಟು ಗಂಟೆಗೆ ಹೋದೆ ಅಂತ ತಿಳ್ಕೊಬೋದು. ಇದಾದ್ಮೇಲೆ ನನಗೆ